ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾವು ಕ್ಯಾರಕಲ್ ಬಗ್ಗೆ ತಿಳಿದುಕೊಳ್ಳೋಣ. ಏನಿದು ಕ್ಯಾರಕಲ್? ಕ್ಯಾರಕಲ್ ಇದು ಒಂದು ಮಧ್ಯಮ ಗಾತ್ರದ ಕಾಡು ಬೆಕ್ಕು. ಇದನ್ನು ಹೆಚ್ಚಾಗಿ ಮರುಭೂಮಿ ಲೀನ್ ಎಂದು ಕರೆಯಲಾಗುತ್ತದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ? ಮಧ್ಯಪ್ರದೇಶದ ಗಾಂಧಿಸಾಗರ ವನ್ಯಜೀವಿ ಅಭಯಾರಣ್ಯದಲ್ಲಿ ಅಪಾಯದಲ್ಲಿರುವ ಕಾಡು ಬೆಕ್ಕಿನ ಕ್ಯಾರಕಲ್ ಇತ್ತೀಚೆಗೆ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳೆದ 20 ವರ್ಷಗಳಲ್ಲಿ ಮಧ್ಯಪ್ರದೇಶ ರಾಜ್ಯದಲ್ಲಿ ಇದು ಮೊದಲ ಬಾರಿಗೆ ಕಾಣಿಸಿಕೊಂಡಿದೆ. ಆದ್ದರಿಂದ ಕ್ಯಾರಕಲ್ ಸುದ್ದಿಯಲ್ಲಿದೆ. ಕ್ಯಾರಕಲ್ ಇವು ಆಫ್ರಿಕನ್ ಗೋಲ್ಡನ್ ಕ್ಯಾಟ್ ಮತ್ತು ಸರ್ವಲ್ಗೆ ಹೆಚ್ಚು ನಿಕಟ ಸಂಬಂಧ ಹೊಂದಿವೆ. ಭಾರತದಲ್ಲಿ ಇದನ್ನು ಸಿಯಾಗೋಶ್ ಎಂದು ಕರೆಯಲಾಗುತ್ತದೆ. ಸಿಯಾಗೋಶ್ ಎಂದರೆ ಕಪ್ಪು ಕಿವಿ. ಕ್ಯಾರಕಲ್ಗಳು ಮಧ್ಯಪ್ರಾಚ್ಯ, ಆಫ್ರಿಕಾ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಕಲ್ಲಿನ ಬೆಟ್ಟಗಳು ಅಥವಾ ಹುಲ್ಲುಗಾವಲುಗಳಲ್ಲಿ ವಾಸಿಸುತ್ತವೆ. ಭಾರತದಲ್ಲಿ ಇವುಗಳ ಸಂಖ್ಯೆ ಅಂದಾಜು 50 ಇದೆ. ಹೆಚ್ಚಿನ ಜಾತಿಯ ಬೆಕ್ಕುಗಳಂತೆ ಕ್ಯಾರಕಲ್ ಪ್ರಧಾನವಾಗಿ ರಾತ್ರಿಯ ಪ್ರಾಣಿಯಾಗಿದೆ. ಈ ಕ್ಯಾರಕಲ್ ಪ್ರಾಣಿಯ ಸಂರಕ್ಷಣಾ ಸ್ಥಿತಿಯು IUCN ಕೆಂಪು ಪಟ್ಟಿಯಲ್ಲಿ ಕನಿಷ್ಠ ಕಾಳಜಿಯಲ್ಲಿದೆ. ವನ್ಯಜೀವಿ ರಕ್ಷಣಾ ಕಾಯ್ದೆ 1972 ಪ್ರಕಾರ ವೇಳಾಪಟ್ಟಿ 1ರಲ್ಲಿದೆ. IUCN ಇದರ ಫುಲ್ ಫಾರ್ಮ್ ಅನ್ನ ನಾನು ತುಂಬಾ ಸಲ ಹೇಳಿದ್ದೀನಿ. ನೀವು ಅದರ ಫುಲ್ ಫಾರ್ಮ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಭಾರತದಲ್ಲಿ ಕ್ಯಾರಕಲ್ಗಳು ಪ್ರಸ್ತುತ ರಾಜಸ್ಥಾನ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಕಂಡುಬರುತ್ತವೆ. ಕ್ಯಾರಕಲ್ ಇದು ಮಧ್ಯಮ ಗಾತ್ರದ ಕಾಡು ಬೆಕ್ಕಾಗಿದೆ. ಇತ್ತೀಚೆಗೆ ಮಧ್ಯಪ್ರದೇಶದ ಗಾಂಧಿಸಾಗರ ವನ್ಯಜೀವಿ ಅಭಯಾರಣ್ಯದ ಕ್ಯಾಮೆರಾದಲ್ಲಿ ಈ ಕ್ಯಾರಕಲ್ ಸೆರೆಯಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.